ಸಾಂಬಾರು ಅಂತೂ ಸೂಪರ್ ಆಗ್ಯದ. ಇಡ್ಲಿನೂ ಅಷ್ಟೇ ಅಷ್ಟೇ ಸಾಫ್ಟ್ ಮಸ್ತಾಗ್ಯಾವ ಇಡ್ಲಿ. ಯಾರು ಮಾಡ್ಯಾರೇನ ಅವ್ವ ಮಾಡ್ಯಾಳೋ ಜ್ಯೋತಿ ಮಾಡ್ಯಾಳೋ ಒಟ್ನಾಗ ಭಾಳ ಟೇಸ್ಟ್ ಆಗ್ಯದ. ಏನ್ರಿ ನಿಧಾನಕ್ಕೆ ನಾಷ್ಟ ಮಾಡ್ರಿ ನೀವು. ಟೈಮ್ ಆಗ್ಯದ ಅಂಥೇಳಿ ಒಂದೇ ಅಡ್ಡೆ ತಿಂದು ಹೋಗಬೇಡ್ರಿ. ಸ್ವಲ್ಪ ಹೊಟ್ಟೆ ತುಂಬ ತಿಂದು ಹೋಗ್ರಿ. ಇವತ್ತು ಅದೆಷ್ಟೇ ಟೈಮ್ ಆಗಲಿ ಹೊಟ್ಟೆ ತುಂಬ ನಾಷ್ಟ ಮಾಡಿ ಹೋತೀನಂತ. ನಾಷ್ಟ ಮಸ್ತಾಗ್ಯದ. ಯಾರು ಮಾಡಿರಿ ಸಾಂಬಾರ ಮತ್ತು ಇಡ್ಲಿ? ಭಾಳ ಟೇಸ್ಟ್ ಆಗ್ಯದ. ನಾನೇ ಮಾಡೀನಿ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲನೂ ನಾನೇ ಮಾಡೀನಿ. ಜರ ಸಾಂಬಾರು ಅತ್ತಿಯರಿಗೆ ಕೇಳಿ ಅತ್ತಿಯರು ಹೆಂಗೆ ಮಾಡ್ತಾರಲ್ಲ ಆ ಟೈಪ್ ಮಾಡೀನಿ. ಇಲ್ಲ ಟೇಸ್ಟ ಮಸ್ತಾಗ್ಯದ. ಅದೇ ಅನ್ಕೊಂಡೆ ಅವ್ವ ಮಾಡಿರ್ಬೇಕು ಅನ್ಕೊಂಡ. ಯಾಕಂದ್ರೆ ಅವ್ವ ಸಾಂಬಾರು ಸೇಮ್ ಹಿಂಗೆ ಮಾಡ್ತಾಳೆ. ಅವನ ಥರನೇ ಮಾಡಿದ್ದೀನಿ ನೀನು. ಅವ್ವ ಕೇಳಿ ಮಾಡಿದಿ ಅಂತಂದ್ರೆ ಮತ್ತು ಅವನ ಥರನೇ ಬಂದದ. ಚಂದ ಆಗ್ಯದ. ಇಡ್ಲಿ ಅಂತೂ ಸಾಫ್ಟ್ ಸಾಫ್ಟ್ ಸೂಪರ್. ನನಗಂತೂ ಫುಲ್ ಖುಷಿ ಇವತ್ತು ನಾಷ್ಟ ತಿನ್ನಕ್ಕೆ. ಇದು ಜೊತೆ ಮತ್ತು ಅಪ್ಪಗೂ ಕೊಡಬೇಕಿಲ್ಲ, ಬಿಸಿ ಇದ್ದಾಗೆ ತಿಂದ್ರೆ ಚಂದ. ಅಪ್ಪಗೂ ಕರಿ, ಇಲ್ಲೇ ಅಪ್ಪ ನಾನು ಮಾಡ್ತೀವಂತ ನಾಷ್ಟ. ಇಲ್ಲ ಅವ್ರಿಗೂ ಇಟ್ಟೀನಿ ಹಾಕಿಟ್ಟೀನಿ ತೊಗೊಂಡು ಬರ್ತೀನಂತ ಕರ್ದೀನಿ. ಹೊಂಟಾರ ಅವ್ರನ್ನು ಮಾಡ್ತಾರೆ. ಮಾಡ್ರಿ ನೀವು ಬರ್ತಾರೆ ಅವ್ರನ್ನು. ಇದು ಪೂಜೆ ಎದ್ದಿಲ್ಲೇನು ಇನ್ನು? ಏನೋ ನೋಡ್ರಿ ನೋಡಿಲ್ಲ. ಈಗ ಒಂಚೂರು ಇದಿಟ್ಟು ನಾಷ್ಟ ಮಾಡೋದಾಗದು ಹೋಗಿ ನೋಡ್ತೀನಂತ. ನಾನು ಮಾವರಿಗೆ ನಾಷ್ಟ ಹಾಕ್ಕೊಂಡು ಬರ್ತೀನಿ. ಮತ್ತು ಈಗ ಅವ್ರು ಬರ್ತಾರೆ ಹಾಕ್ಕೊಂಡು ಬರ್ತೀನಂತ. ನೀವು ಮಾಡಿರಿ, ನಿಮ್ಗೆ ಇಷ್ಟು ತೊಗೊಂಡು ಬರ್ತೀನಂತ. ಹ್ಞೂ ಆಯ್ತು, ಅಪ್ಪಗೆ ಹಾಕೊಂಡು ಬಾ. ನನಗೇನು ಬ್ಯಾಡ ತಗೋ, ನನಗೆ ಇಷ್ಟೇ ಸಾಕು. ರಗಡ್ ಐತಿ ಇಷ್ಟೇ, ನನಗೆ ಬ್ಯಾಡ. ಅಪ್ಪಗೆ ತೊಗೊಂಡು ಬಾ ಹೋಗು. ನನಗಂತರೂ ಇಡ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೆ ಯಾರ್ಯಾರಿಗೆ ಇಡ್ಲಿ ಇಷ್ಟ ಕಮೆಂಟ್ ಮಾಡಿರಿ. ಬಂದೆ ಅಪ್ಪ, ಕೂಡು. ಜ್ಯೋತಿ ನಿನಗೂ ನಾಷ್ಟಕ್ಕೆ ಹಾಕ್ಕೊಂಡು ಬರ್ಲಿಕ್ಕೆ ಹೋಗ್ಯಾಳ. ಮಾವರೇ ನಾಷ್ಟ ತಗೋರಿ. ಇದೇನವ ಇವತ್ತ ಇಡ್ಲಿ ಮಾಡಿಬಿಟ್ಟಿರಿ? ನಿಮ್ಮ ಅತ್ತಿ ಹೇಳೇಳೇನು ಇಡ್ಲಿ ಮಾಡ್ಲಕ್ಕ? ಇಲ್ರಿ ಮಾವರೇ, ಅದು ಬ್ಯಾಸರು ಬಂದಿದ್ರಿ. ದಿನ ರೊಟ್ಟಿ ಪಲ್ಯ ತಿಂದು ಅದಕ್ಕೆ ಪೂಜಾನು ಬಂದಾಳಲ್ರಿ, ಆಕಿಗೂ ಇಡ್ಲಿ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಮತ್ತು ಮಾಡ್ದಾರಾಯ್ತು ಅಂಥೇಳಿ ಇಡ್ಲಿ ಮಾಡಿ ನೋಡ್ರಿ. ಚಲೋ ಆಯ್ತು ಬಿಡವ. ನನಗೂ ಭಾಳ ದಿನ ಆಗಿತ್ತು ನಾಷ್ಟ ಮಾಡಿದ್ದಿಲ್ಲ. ಹೊರಗಿಂದ ನನಗೆ ಅಷ್ಟು ಸೇರಲ್ಲ. ಮನೆಗೆ ಮಾಡೇ ಚಲೋ ಆಯ್ತು ತಗೋ. ನೀವು ನಿಧಾನಕ್ಕೆ ನಾಷ್ಟ ಮಾಡ್ರಿ ಮಾವ್ರೆ. ನಾನು ಅಲ್ಲಿ ಇನ್ನೆಷ್ಟು ಹಾಕಿಟ್ಟಿನಿ ತೊಗೊಂಡು ಬರ್ತೀನಂತ. ಮತ್ತೇನು ಶಿವು, ಕೆಲಸ ಅದು ಹೆಂಗೆ ನಡ್ಲಕತ್ತದ? ಮತ್ತು ಮುಂಜಾನೆ ಹೋದವು ಸಂಜೆಗೆ ಬರ್ತಪ್ಪ, ಮಾತಾಡಕ್ಕೆ ಸಿಗಲ್ಲೋಗಿದ್ದು ಏನಿಲ್ಲ. ಕೆಲಸ ಚಲೋ ನಡ್ಲಕತ್ತದಪ್ಪ. ಆದ್ರೆ ಭಾಳ ಅಂದ್ರೆ ಭಾಳ ಕೆಲಸ ತೆಕ್ಕೋತಾರೆ ಬಿಡಪ್ಪ. ಸುಮ್ಮ ಏನಾರ ಒಂದು ಸ್ವಂತ ಬಿಸ್ನೆಸ್ ಮಾಡೋದೇ ಒಳ್ಳೇದನ್ನ ಅಂತೀನಿ ನಾನು. ಸುಮ್ಮ ಅವ್ರಿವ್ರ ಕೈಯಾಗ ದುಡಿಯೋದು ಭಾಳ ವಜ್ಜೆ ಆಗ್ಲಾಕತ್ತದ. ನಾನು ನಿನಗೆ ಮೊದಲೇ ಅಂದಿದ್ದೆ ಅಲ್ಲಪ್ಪ, ಸುಮ್ಮ ಅವ್ರಿವ್ರ ಕೈಯಾಗ ಹೋಗಿ ದುಡಿಯೋ ಬದ್ಲಿ ನಿನಗೇನು ಇಷ್ಟ ಅದು ಮಾಡಪ್ಪ. ಏನಾರ ಬಿಸ್ನೆಸ್ ಅದು ಮಾಡ್ತಂದ್ರೆ ಮಾಡು ಅಂಥೇಳಿ ಮೊದಲೇ ಹೇಳಿದ್ದೆ ನಾನು. ನೀನು ಇಲ್ಲಪ್ಪ ನಾನು ಕೆಲಸಕ್ಕೆ ಹೋಗ್ತೀನಿ ಅಂಥೇಳಿ ಹೋದಿ. ಈಗಲೂ ಏನಾಗಿಲ್ಲ. ನೀನು ಅದು ಏನು ಬಿಸ್ನೆಸ್ ಮಾಡ್ಬೇಕಂತ ಅದು ಹೇಳು. ಅದಕ್ಕೆ ಏಟು ಬಂಡವಾಳ ಆಗ್ತದ ಏನಿಲ್ಲ ಎಲ್ಲ ನಾನು ಹಾಕಿ ಕೊಡ್ತೀನಂತ. ಇನ್ನೂ ವಿಚಾರ ಮಾಡಿಲ್ಲಪ್ಪ, ನೋಡ್ತೀನಿ. ಏನಾರ ಹಂಗೆ ಬಿಸ್ನೆಸ್ ಮಾಡಲೇಬೇಕಂತೇಳಿ ನನಗೆ ಅನ್ನಿಸ್ತು ಅಂತಂದ್ರೆ ನಾನು ನಿಮಗೆ ಹೇಳ್ತೀನಿ ತಗೋರಿ. ಅವ್ವ ಬಾ, ನೀನು ನಾಷ್ಟಕ್ಕೆ ಕುಂತ್ಬಿಡು. ಮತ್ತು ಜ್ಯೋತಿ ತೊಗೊಂಡು ಬರ್ತಾಳೆ. ಚಂದ ಬಿಸಿ ಬಿಸಿ ಇಡ್ಲಿ ಮಾಡ್ಯಾಳ, ಮಸ್ತ್ ಮಾಡ್ಯಾಳ ಸಾಂಬಾರು ಅಂತರೂ. ಬಾ ನೀನು ನಮ್ಮ ಜೊತೆನೇ ನಾಷ್ಟ ಮಾಡಟ್ಟಂತ. ಮಾಡ್ತೀನಿ ತಗೋ, ಇನ್ನು ಹೀಗೆ ಬಂದು ಕುಂತೀನಿ. ಮಾಡ್ತೀನಂತ. ನೀ ಮಾಡಪ್ಪ. ಮತ್ತು ನಿನಗೆ ಹೊತ್ತೈತೆ ಅಂತೇಳಿ ನೀನು ಹಾಗೆ ಅರ್ಧಂಬರ್ಧ ಊಟ ಮಾಡೋದು ಹೋಗ್ಬಿಡ್ತಿ. ನೀ ಜರ ಹೊಟ್ಟೆ ತುಂಬ ನಾಷ್ಟ ಮಾಡಿ ಹೋಗು. ನೀ ಮಾಡು. ಏನ್ರಿ ಅದೇ ಇವತ್ತು ಸೋಮಣ್ಣವ್ರ ಮನೆಗೆ ಹೋಗ್ಬೇಕಂತೇಳಿ ನೀವು ಅಡುಗೆ ಅದು ಮಾಡ್ಕೋ ಅಂತ ಹೇಳಿದ್ರಲ್ಲ ನೀನು. ಅದಕ್ಕೆ ಅಡುಗೆ ಅದು ಮಾಡ್ಬೇಕಂತಂದ್ರೆ ನನಗೆ ಹೊಟ್ಟೆ ಎಚ್ಚರೇ ಆಗಿಲ್ಲ. ಇವತ್ತು ನಸಿಕ್ನಾಗ ಹೇಳ್ತೀನಿ ಅಂತಂದಿದ್ದ. ಆದ್ರೆ ನೀನು ರಾತ್ರಿಗೆ ಪೂಜಾಗ ಜ್ವರ ಅಂದ್ರೆ ಜ್ವರ ಬಂದಿವು. ಆಕಿ ಸರಿಯಾಗಿ ನಿದ್ದೆನೇ ಮಾಡಿಲ್ಲ. ಹುಡುಗಿ ಭಾಳ ವೀಕ್ನೆಸ್ ಆಗಿಬಿಟ್ಟಾಳ. ಆಯಿತು ನಾವು ಬೇರೆ ಈ ಟೆನ್ಷನ್ನಾಗ ಆಕಿಗೆ ಚೆಕಪ್ಪಿಗೆ ಅದು ಏನೂ ಕರ್ಕೊಂಡೇ ಹೋಗಿಲ್ಲ. ಅದಕ್ಕೆ ಅವ್ರ ಅತ್ತಿ ಅಂತರೂ ತೋರಿಸೇ ಇಲ್ಲ ಅಂತ. ಮತ್ತು ಹಿಂಗಾದ್ರೆ ಹೆಂಗೆ ರೀ? ಅದಕ್ಕೆ ಮತ್ತು ಇವತ್ತು ಚೆಕಪ್ ಮಾಡಿಸ್ಲಕ್ಕ ಹೋದಂಗೂ ಆಗ್ತದ. ಮತ್ತು ಆಕಿಗೆ ಹುಷಾರು ಬೇರೆ ಇಲ್ಲಲ್ಲ, ತೋರಿಸ್ಕೊಂಡು ಬಂದರೆ ಆಯಿತು ಅಂಥೇಳಿ ಅಂದ್ಕೊಂಡಿದ್ದೆ ನೋಡ್ರಿ ನಾನು. ಅದಕ್ಕೆ ಮತ್ತು ಹೆಂಗೆ ಮಾಡಂತೀರಿ? ಏನು ಹುಷಾರಿಲ್ಲ ಪೂಜಾಗ? ಮತ್ತು ನನಗೆ ಹೇಳಬೇಕು ಬೇಡ? ರಾತ್ರಿ ಹಿಡ್ದ ಹುಷಾರಿಲ್ಲ ಅಂತ ಹೇಳ್ತಿ, ಮತ್ತು ಒಂದು ಮಾತು ಹೇಳಿಲ್ಲಲ್ಲ ನೀನು. ಎಬ್ಬಿಸ್ಬೇಕು ಬೇಡ ನನಗೆ? ನೀನು ಈಗ ಹೇಳಕತ್ತಿದ್ದಿ ನೀನು. ಇರಲಿ ತಗೋ, ಸೋಮಣ್ಣವ್ರ ಮನೆಗೆ ನಾನು ಒಬ್ಬನೇ ಹೋಗಿ ಬರ್ತೀನಂತ. ಇದ್ದಿಲ್ಲ ಅಂತಂದ್ರೆ ನಾಳೆಗೆ ಹೋದ್ರೆ ನಡೀತದೆ ತಗೋ. ಮತ್ತು ಪೂಜಾಗ ದವಾಖಾನಿಗೆ ಕರ್ಕೊಂಡು ಹೋಗಿ ಬಾ ನೀ ಮೊದಲು. ಹೌದು, ಅದು ಚೆಕಪ್ ಅದು ಏನು ಮಾಡಿಸಿಲ್ಲ ಅವ್ರ ಅತ್ತಿ. ನಾವು ಮಾಡಿಸೇ ಇಲ್ಲ ಟೆನ್ಷನ್ನಾಗ. ಹಾಗಾಗಿ ಹುಡುಗಿಗೆ ಪಾಪ ಏನಾಗ್ಯದೋ ಏನು ಸುದ್ದಿನೋ ಗೊತ್ತಾಗಲ್ದು. ನೀನು ಯಾವುದಕ್ಕೂ ಇವತ್ತು ದವಾಖಾನಿಗೆ ಕರ್ಕೊಂಡು ಹೋಗು. ಬಾ ಅಂತಂದ್ರೆ ನಾನು ಬರ್ತೀನಿ. ಹೋಗಿ ಬರಮ್ ತಗೋ. ಇಲ್ಲ ನೀವೇನು ಬ್ಯಾಡ್ರಿ, ನಾನು ಹೋಗಿ ಬರ್ತೀನಿ ತಗೋರಿ. ನಾನು ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗಿ ಆಟೋಕ್ಕೆ ಬರ್ತೀವಂತ. ಹ್ಞೂ ಆಯ್ತು ತಗೋ, ಹಾಗೆ ಮಾಡು. ಮತ್ತು ನಾಷ್ಟ ಮಾಡು. ಮತ್ತು ನೀನು ನಾಷ್ಟ ಮಾಡು. ಮತ್ತು ಪೂಜಾ ಏನು ಮಕ್ಕೊಂಡಾಳೇನು?
ಊರಿ ಬೆಳಗನಾಕಿ ನಿದ್ದೆ ಮಾಡಿಲ್ಲ, ಎಚ್ಚರ ಇದ್ದಳಲ್ಲ, ಹಾಗಾಗಿ ಈಗ ಕಣ್ಣು ಜಂಪ್ ಬಂದವು ಕಾಣಿಸ್ತದ, ಮಕ್ಕೊಂಡಾಳ. ಮಕ್ಕೊಲಿ ಇನ್ನೂ ಒಂಚೂರು ಮಕ್ಕೊಲಿ. ನಾನು ಮತ್ತೆ ಈಗ ಎಬ್ಬಿಸಿ ಮತ್ತು ಕರ್ಕೊಂಡು ಹೋಗ್ತೀನಂತ, ಒಂದಿಟ್ಟು ನಾಷ್ಟ ಅದು ಮಾಡಿಸ್ಕೊಂಡು ಮಾಡ್ತೀನಿ. ನಾನು ಈಗ ನಾಷ್ಟ ಅದು ಮಾಡ್ತೀನಿ, ಮಾಡಿ ತಯಾರಾಗ್ತೀನಿ. ಆಕಿಗೆ ಇಟ್ಟು ತಯಾರು ಮಾಡಿ ಕರ್ಕೊಂಡು ಹೋಗಿ ಬರ್ತಿತ್ತವ್ರಿ. ಅವ್ವ ಪೂಜಾಗ ಜ್ವರ ಬಂದವ ಅಂತೇಳಿ ಈಗ ಹೇಳಕತ್ತಿದ್ದಿ. ರಾತ್ರಿಗೆ ಹೇಳ್ಬೇಕಿಲ್ಲ ನೀನು ಎಲ್ಲರಿಗೆ ಎಬ್ಬಿಸಿ ರಾತ್ರಿಗೆ ದವಾಖಾನಿಗೆ ಕರ್ಕೊಂಡು ಹೋದ್ರು ಬರ್ತಿತ್ತಲ್ಲ. ರಾತ್ರಿಗೆ ತಣ್ಣೀರು ಪಟ್ಟಿ ಹಾಕಿದಪ್ಪ, ಅದು ಕಮ್ಮಿ ಆಗಿದ್ದಿಲ್ಲ ಅಂತಂದ್ರೆ ನಿಮಗೆ ಎಬ್ಬಿಸಿ ಹೇಳ್ಬೇಕು ಅನ್ಕೊಂಡ, ಸ್ವಲ್ಪ ಕಡಿಮೆ ಅನ್ನಿಸ್ತು. ಅದಕ್ಕೆ ಮತ್ತು ಈಗೆಲ್ಲ ಎಬ್ಬಿಸ್ಲಿ ಅಂತೇಳಿ ಬಿಟ್ಟಿದ್ದ, ಕರ್ಕೊಂಡು ಹೋಗ್ತೀನಂತ. ಅದು ಏನಾಗ್ಬಿಟ್ಟದ ಅದೇ ಗೊತ್ತೇ ಅಲ್ಲ, ನಿನಗೆಲ್ಲ ಹೇಳಿದ್ದೇವೆ ಅಲ್ಲ ಊರಾಗಿದ್ದಾಗ ಏನೇನಾಯ್ತತ್ತ ಎಲ್ಲ ಒಮ್ಮಿನಗೊಮ್ಮೆ ತಲೆಗೆ ತೊಗೊಂಡು ಬಿಟ್ಟಾಳ. ಹಾಗಾಗಿ ಈಕಿಗೆ ವೀಕ್ನೆಸ್ ಆಗಿಬಿಟ್ಟಾಳ ನೋಡು. ಆಯಿತು, ಊಟ ಒಂದು ಸರಿ ಮಾಡಿಲ್ಲಕ್ಕೆ, ಅಲ್ಲೂ ಊಟ ಸರಿ ಮಾಡಿಲ್ಲ. ಆಯಿತು, ನಿನ್ನಿಟ್ಟು ಕಾರ್ನಾಗ ಬಂದೀವಲ್ಲ, ಸ್ವಲ್ಪ ಸುಸ್ತದ ಆಗಿ ಈಕಿಗೆ ಹುಷಾರು ತಪ್ಪಾಳ. ಮತ್ತೇನಿಲ್ಲ, ಕರ್ಕೊಂಡು ಹೋಗ್ತೀನಿ ಇವತ್ತು. ಕರ್ಕೊಂಡು ಹೋಗಿ ಸ್ವಲ್ಪ ಚೆಕಪ್ ಅದು ಮಾಡಿ ಏನಾಗ್ಯದ ಏನಿಲ್ಲ ಅಂತೇಳಿ ಕೇಳ್ಕೊಂಡು ಬರ್ತೀವಂತ. ನೀ ಏನಿದು ಮಾಡ್ಕೊತ ಕೂಡ್ಬೇಡ, ಚಿಂತೆ ಮಾಡಬೇಡ. ಹ್ಞೂ ಆಯ್ತು ತಗೋವ. ಹಾಗೆ ಜರ ದವಾಖಾನಿಗೆ ಹೋಗಿ ಬಂದಳಕ್ಕೆ ನನಗೂ ಫೋನ್ ಮಾಡಿ ಹೇಳು ಒಂಚೂರು ಏನಂದ್ರು ಅಂಥೇಳಿ. ಇದು ಅವ್ವ ಸೋಮಣ್ಣವರು ಅಂತ ಅನ್ನತ್ತಿದ್ರಲ್ಲ, ಎಲ್ಲಿಗೆ ಹೋಗ್ಬೇಕಿತ್ತು ಇವತ್ತು ನೀವು? ಅತ್ತಿ ಈಗ ರೀ ನಿಮಗೂ ಹಾಕೊಂಡು ಬಂದೀನಿ ನೋಡ್ರಿ ನಾಷ್ಟ, ನೀವು ಮಾಡಿರಿ. ನಾನು ಅಲ್ಲಿ ಅಡುಗೆ ಮನೆಯಾಗ ನಿಂತಿದ್ದೆ ಅಲ್ರಿ, ನೀವು ಈ ಕಡೆ ಬರೋದು ನೋಡ್ದೆ, ಮತ್ತು ಹಾಗೆ ತೊಗೊಂಡು ಬಂದ. ನೀವು ನಾಷ್ಟ ಮಾಡಿರಿ, ಮತ್ತು ಪೂಜಾಗ ಆಕಿ ಜಳಕಾದು ಮಾಡೋದು, ಮತ್ತು ಆಕಿಗೂ ನಾನು ಬಿಸಿದೆ ಹಾಕ್ಕೊಡ್ತೀನಂತ. ನೀವು ಮಾಡಿರಿ ಅತ್ತಿ, ಈಗ ತಗೋರಿ. ಅವ್ರದ್ದೆಲ್ಲ ಆಗಲಿವ, ನಿಮ್ಮ ಮಾವಂದು ಮತ್ತು ನನ್ನ ಗಂಡಂದು ಆಗಲಿ. ಅವರೆಲ್ಲ ನಾಷ್ಟ ಮಾಡಿ ಕೆಲಸದ ಮೇಲೆ ಹೋದ್ರು ಅಂತಂದ್ರೆ ನಾವು ಹೆಣ್ಮಕ್ಳು ಅಷ್ಟು ಮಂದಿ ತಿಂದ್ರೆ ಚಲೋ. ಎಲ್ಲಿ ನಾನು ಮಾಡಲಿ ಎಲ್ಲರಿಗೆ ನಿಮಗೆ ಬಿಟ್ಟು? ಬೇಡವಾ ಬೇಡ, ಅವರಿಗೆ ಹಾಕಲಿ, ನಿನ್ನ ಗಂಡಗೆ ಸಾಕು, ನಿಮ್ಮ ಮಾವಿಗೆ ಸಾಕು. ನಾನು ನೀನು ಜೊತೆ ಆಮೇಲೆ ಪೂಜೆ ಆಮೇಲೆ ಮಾಡಮ್ ತಗೋ. ಅವ್ವ ಇನ್ನೀಗ ನೀನೇ ಹೇಳ್ದಿ ಪೂಜಾ ಮಕ್ಕೊಂಡಾಳಂತ. ಆಕಿ ಎದ್ದು ಜಳಕಾದು ಮಾಡತನ ಹೊತ್ತಾತದ, ನೀನು ಅಟ್ಟತನ ಹಂಗೆ ಖಾಲಿ ಹೊಟ್ಟಿಲಿ ಇರ್ತೇನೆ. ಬೇಡ, ಬಿಸಿದು ಹಾಕೊಂಡು ಬಂದಾಳ, ತಿನ್ನು, ಏನಾಗಲ್ಲ. ತಿನ್ನು, ಆಮೇಲೆ ಬೇಕಿದ್ರೆ ಜ್ಯೋತಿ ಮತ್ತು ಪೂಜಾ ಇಬ್ಬರು ಸೇರಿ ಅವರಿಬ್ಬರು ನಾಷ್ಟ ಮಾಡ್ತಾರೆ. ಈಗ ಹಾಕೊಂಡು ಬಂದಾಳ, ತಿನ್ನು ನೀನು ನಮ್ಮ ಜೊತೆ. ಸುಮ್ಮ ಯಾಕೆ ಕೊಡ್ತಿ? ಇಷ್ಟೊತ್ತಿಗೆ ಖಾಲಿ ಹೊಟ್ಟಿಲಿ ನೀವು ಇರಬಾರ್ದು. ಈ ಟೈಮಿಗೆ ಜಲ್ದಿ, ಎಷ್ಟು ಜಲ್ದಿ ಆಗ್ತದಲ್ಲ ಅಷ್ಟು ಜಲ್ದಿ ಊಟ ಮಾಡಿ ನಾಷ್ಟ ಮಾಡಿ ಇರಬೇಕು. ಮಾಡುವ, ನೀನು ಮಾಡು, ನಮ್ಮ ಜೊತೆನೇ ಮಾಡು. ಹೇಳಿದ್ರೆ ಕೇಳಲ್ಲಪ್ಪ, ಎಲ್ಲರಿಗೆ ಬಿಟ್ಟು ಮಾಡಕ್ಕೆ ನನಗೆ ಚಂದ ಅನ್ಸಲ್ಲ. ನೀವು ನೋಡಿದ್ರೆ ಹಿಂಗಿದು ಮಾಡ್ತೀರಿ. ತಾ ಮಾವರೇ, ನೀವು ನಿಧಾನಕ್ಕೆ ನಾಷ್ಟ ಮಾಡಿರಿ. ಇನ್ನೊಂದು 2 ಇಡ್ಲಿ ಹಾಕಿಟ್ಟಿನಂತ ನಿಮ್ಗೆ ಮತ್ತು ಇವರಿಗೆ ತೊಗೊಂಡು ಬರ್ತೀನಂತ್ರಿ. ಜ್ಯೋತಿ ನನಗೆ ಬೇಡವ, ನನಗೆ ಇದೇ ಸಾಕಾಯ್ತು, ಹೊಟ್ಟೆ ತುಂಬಿತು. ಅಲ್ಲಿ ಶಿವ್ಗೆ ತೊಗೊಂಡು ಬಾ, ಶಿವ್ಗೆ ಇನ್ನೊಂದೆರಡು ಹಾಕು. ರೀ ನಿಮಗೆ ತೊಗೊಂಡು ಬರ್ತೀನಂತ ನಿಂದ್ರಿ. ಬೇಡೋ ಮಾರಯ್ಯ, ನನಗೂ ಇದೇ ಹೆಚ್ಚಾಗ್ಬಿಟ್ಟಿತ್ತು. ಸಾಕು, ನಾಷ್ಟ ಅಂದ್ರೆ ಏಟಿರ್ತದ? ಸಾಕಪ್ಪ ಸಾಕು, ಒಂದೆರಡು ತಿಂದರೆ ಹೊಟ್ಟೆ ತುಂಬ್ತದ, ಸಾಕು, ಬೇಡ. ಜ್ಯೋತಿ, ಈಗ ನಿಮ್ಮ ಮಾವಗೂ ಸಾಕಂತ ನಿನ್ನ ಗಂಡಗೂ ಸಾಕಂತ ಒಂದು ಕೆಲಸ ಮಾಡು. ಇನ್ನು ಚಿನ್ನು ಮತ್ತು ರಾಹುಲ ಇನ್ನೂ ಯಾರು ಎದ್ದಿಲ್ಲ, ಪೂಜಾನು ಮಕ್ಕೊಂಡಾಳ. ಅವರೆಲ್ಲ ಇನ್ನೂ ಯಾವಾಗ ಹೇಳ್ತಾರೋ ಏನೋ ಗೊತ್ತಿಲ್ಲ, ಹೊತ್ತೆ ಆಗ್ತದ. ನೀನು ಹೆಂಗೆ ಈಗ ನಾಷ್ಟಕ್ಕೆ ಹಾಕಿಟ್ಟಿದ್ದಲ್ಲ ಇನ್ನೊಂದು ಪ್ಲೇಟ, ನೀನು ಹಾಕೊಂಡು ಬಾವ. ನೀನು ಹಾಕೊಂಡು ಬಾ, ನಮ್ಮ ಕೂಡ ನೀನು ನಾಷ್ಟ ಮಾಡಿಬಿಡು. ಎಲ್ಲರೂ ಸೇರಿ ನಾಷ್ಟ ಮಾಡ್ದಂಗೆ ಆಯ್ತದ. ಮತ್ತು ಪೂಜಾ ಮಕ್ಕಳ ಸಂಗಡ ತಿಂತಾಳ, ಹಾಕೊಟ್ರೆ ಆಯ್ತಕೀಗ ಬಿಸಿದು. ಮಕ್ಕಳು ಅಕ್ಕಿ ಎಲ್ಲ ಬಿಸಿದು ಹಾಕ್ಕೊಡಮ್ಮಂತ ಅವರಿಗೆ, ಅವ್ರು ತಿಂತಾರಂತ. ಏನು ನೀನು ಹೋಗಿ ಹಾಕೊಂಡು ಬಾ, ಹೋಗು. ನೀನು ಎಷ್ಟೊತ್ತು ಖಾಲಿ ಹೊಟ್ಟಿಲಿರ್ತಿ, ಒಂದು ನಸಕ್ನಾಗ ಎದ್ದಿರ್ತಿ, ಹೋಗು ನೀನು ಹಾಕೊಂಡು ಬಾ, ಹೋಗು. ಅತ್ತಿ, ಅದು ನಾನು ಪೂಜೆ ಮಕ್ಕಳು ಎಲ್ಲ ಒಟ್ಟಿಗೆ ಮಾಡ್ತೀವಿ ತಗೋರಿ ಅತ್ತಿ, ನೀವು ಮಾಡಿರಿ. ಇಲ್ಲ ಬೇಡ, ನೀನು ಮೊದಲು ಹಾಕೊಂಡು ಬಾ, ನಾ ಹೇಳಕತ್ತಿಲ್ಲ, ಹಾಕೊಂಡು ಬಾ. ಒಂದು ಮುಂಜಾನೆ ಎದ್ದು ಎಲ್ಲ ಕೆಲಸ ಮಾಡ್ತಿ, ಖಾಲಿ ಹೊಟ್ಟಿಲಿ ಇಷ್ಟು ಕೆಲಸ ಮಾಡಿದ್ರೆ ಹೆಂಗೆ ಹುಡುಗಿ? ಬೇಡ, ನಿಂದು ಆರೋಗ್ಯ ನೋಡ್ಕೋ, ಹೋಗು ಮೊದಲ ತೊಗೊಂಡು ಬಾ, ಹೋಗು. ನಮ್ಮ ಕೂಡ ನಾಷ್ಟ ಮಾಡಾಟಂತ, ಹೋಗಿ ಹಾಕೊಂಡು ಬಾ, ಹೋಗು ನೀನು. ಹ್ಞೂ ರೀ ಅತ್ತಿ, ಆಯ್ತು ರೀ. ಇದು ಶಿವು, ಸೋಮಣ್ಣರು ಯಾರಂತ ಕೇಳಕತ್ತಿದ್ದಲ್ಲ ನೀನು, ಇದು ನಿಮ್ಮದು ಅಪ್ಪಂದು ಕಾಸಿ ಗೆಳೆಯಪ್ಪ. ಅವರು ಭಾಳ ಜೀವದ ಗೆಳೆಯ. ಅವರು ಬೆಂಗಳೂರಿನಾಗ ಇರ್ತಿರು. ಅದಕ್ಕೆ ಏನೋ ಇಲ್ಲಿ ಬಂದಾರಂತ, ಅದಕ್ಕೆ ಮಾತಾಡ್ಕೊಂಡು ಬರಮ್ಮಿ ಅಂತೇಳಿ ಅಂದ್ಕೊಂಡಿವಿ ನಾನು ನಿಮ್ಮಪ್ಪ. ಹೌದಾ ಅವ್ವ, ನನಗೆ ಗೊತ್ತಿದ್ದಿದ್ದಿಲ್ಲ, ಅದಕ್ಕೆ ಕೇಳ್ದೆ. ಆಯ್ತು ತಗೋರಿ, ಹೋಗಿ ನಾಳೆಗೆ ಹಂಗೆ ಹೋಗಿ ಮಾತಾಡ್ಕೊಂಡು ಬರ್ರಿ. ನನಗೆ ಹೊತ್ತೈತವ, ನಾನು ಇದಿಟ್ಟು ನಾಷ್ಟ ಮಾಡಿ ಹೋಗ್ತೀನಂತ. ನೀನು ಪೂಜಾಗದು ದವಾಖಾನಿಗೆ ಕರ್ಕೊಂಡು ಹೋಗಿ ಬಂದಮೇಲೆ ಫೋನ್ ಮಾಡಿ ನನಗೆ. ಹ್ಞೂ ಅಪ್ಪ, ಆಯ್ತು, ನೀನು ನಾಷ್ಟ ಮಾಡು. ಆಯ್ತು ತಗೋ, ನಾವು ದವಾಖಾನಿಗೆ ಹೋಗಿ ಬಂದ ಕೂಡಲೇ, ಮನೆಗೆ ಬಂದ ಕೂಡಲೇ ನಿನಗೆ ಫೋನ್ ಮಾಡ್ತೀವಂತ. ಈಗ ನಿನ್ನಿನ ಹಿಡಿದು ನನ್ನ ಗೆಳೆಯನ ಸುದ್ದಿ ಕೇಳಿದ ಹಿಡಿದು ಜೀವಕ್ಕೆ ಸಮಾಧಾನ ಇಲ್ಲ. ಯಾವಾಗ ಹೋಗೋ ನೀನು ನೋಡ್ತೀನಿ ಅನ್ಸುತ್ತೆ ಜೀವ. ಆದ್ರೆ ಏನು ಮಾಡಲಿ, ಇವತ್ತು ನಾ ಹೋಗ್ಲಿಕ್ಕಾಗಿಲ್ಲಲ್ಲ. ನನಗೆ ಇವತ್ತು ಹೋಗ್ಲೇಬೇಕನ್ನೋದಿತ್ತು, ಮಗಳಿಗೆ ಬೇರೆ ಹುಷಾರಿಲ್ಲ ಅಂತ. ಏನು ಮಾಡಲಿ ಒಂದು ತಿಳಿವಲ್ದಲ್ಲ. ಓ ಕೆಂಚಿ,
ಈಗ ಅಡುಗೆದು ಏನು ಮಾಡಿಲ್ಲ ಅಂತೇಳಿ ನೀನು ಇವತ್ತು ಬೇಡ ನಾಳೆಗೆ ಹೋಗಮನ್ನತ್ತಿದ್ದಲ್ಲ, ಅಡುಗೆ ನೀರ್ಲಾಗ ತಗೋ ಮತ್ತು ನಾನು ಹೊರಗಿಂದದು ಏನಾರ ತೊಗೊಂಡು ಹೋಗ್ತೀನಿ. ಹೊರಗಿಂದ ಅವನಿಗೆ ಏನು ಇಷ್ಟ ಅದು ತೊಗೊಂಡು ಹೋಗ್ತೀನಂತ. ಮತ್ತು ಸುಮ್ಮನೆ ಯಾಕೆ ಲೇಟ್ ಮಾಡೋದು, ಅವ ಬಂದು ಎಷ್ಟು ದಿನ ಆಯ್ತೋ ಅನ್ಸುತ್ತೇನೋ. ಅದಕ್ಕೆ ನಾನೇ ಒಬ್ಬವನೇ ಹೋಗಿ ನೋಡ್ಕೊಂಡು ಬರ್ತೀನಂತ. ಮತ್ತು ಯಾವಾಗಾರ ನಾವಿಬ್ಬರು ಹೋಗಿ ಮಾತಾಡ್ಕೊಂಡು ಬಂದರೆ ಆಯಿತು. ಈಗ ಇದೊಂದು ಸರಿ ನಾನು ಒಬ್ಬ ಹೋಗ್ತೀನಿ, ಅವ್ನಿಗೂ ಹೇಳ್ತೀನಿ ಮನೆಗೆ ಬಾಪ ಒಂದು ಸರಿ ಅಂತ. ಮನೆಗೆ ಬಂದಾಗೆ ಮತ್ತು ಅಡುಗೆ ಅದು ಮಾಡಿದ್ರೆ ಆಯಿತು, ಅವ್ನಿಗೆ ಏನು ಇಷ್ಟ ಅದು ಮಾಡಿಕೊಟ್ರೆ ಆಯಿತು. ಮತ್ತು ಈಗ ನಾನು ಹೋಗಿ ಬರ್ತೀನಿ. ಹಂಗಂತೀರ? ಮತ್ತು ಒಬ್ಬರೇ ಹೋಗ್ತೀರಿ? ಹಾಗೆ ಮಾಡಿರಿ. ಮತ್ತು ಏನು ಮಾಡ್ತೀರಿ? ಮತ್ತು ಇವತ್ತು ದವಾಖಾನಿಗೆ ಹೋಗೋದಂತರೂ ಬಿಡೋಕ್ಕಾಗಲ್ಲ. ಮತ್ತು ನಾಳೆಗೂ ಇನ್ನೂ ಅವ್ರು ಏನು ಹೇಳ್ತಾರೋ ಏನು ಸುದ್ದೇನೋ, ಒಂದೇ ದಿನಕ್ಕೆ ಇದು ಆಗಲ್ಲಲ್ಲ. ಅಲ್ಲಿ ಏನಾರ ಮತ್ತು ನಾಳೆಗೆ ಭೀ ಬರಬೇಕು ಅಂದ್ರೆ ಮತ್ತು ನಮಗೆ ಮತ್ತು ನಾಳೆಗೂ ಹೋಗೋದಾಗಲ್ಲ. ಸುಮ್ಮನೆ ನಮ್ಮ ಭರೋಸೆ ಮೇಲೆ ಯಾಕೆ ಕೊಡ್ತೀರಿ? ಆಯ್ತು ತಗೋರಿ. ಮತ್ತು ಹಾಗೆ ಮಾಡಿರಿ, ನೀವೇ ಒಬ್ಬರೇ ಹೋಗಿ ಮಾತಾಡ್ಕೊಂಡು ಬರ್ರಿ. ಏನು ಎತ್ತ ಅಂತೆಲ್ಲ ಕೇಳಿ ಮಾಡಿ ಮಾತಾಡ್ಕೊಂಡು ಬರ್ರಿ. ಮತ್ತು ಈ ಕಡೆ ಮನೆಗೆ ಬರ್ಲಿಕ್ಕೆ ಹೇಳ್ರಿ. ಮನೆಗೆ ಬಂದರು ಅಂತಂದ್ರೆ ಮತ್ತು ಇಲ್ಲೇ ಅಡುಗೆ ಅದು ಮಾಡಿ ಊಟ ಅದು ಮಾಡಿಸಿ ಕಳ್ಸಿದ್ರೆ ಆಯಿತು. ಅದೇ ಒಳ್ಳೇದಂತೀನಿ ನಾನು. ಮತ್ತು ನೀವು ಹೇಳೋದು ಕರೆಕ್ಟ್ ಅದ. ಹಾಗೆ ಮಾಡಿರಿ. ಸುಮ್ಮನೆ ಪಾಪ ದಿನಗಳೇ ಹೋಗ್ಲಾಗತ್ತವ ನಾಳೆಗೆ ನಾಡ್ದು ಅನ್ಕೋತಾ ಯಾಕೆ ಬೇಕು? ಹಾಗೆ ಮಾಡಿರಿ. ನೀವು ಈಗ ಹೋಗಿ ಬರ್ರಿ. ನಾವು ಹೆಂಗೆ ಇವತ್ತು ದವಾಖಾನಿಗೆ ಅದು ಹೋಗ್ಲಕ್ಕೆ ನಮ್ಗೆ ಟೈಮೇ ಹೋಗ್ತದ. ಆಯ್ತು, ಮಗನೂ ಈಗ ಆಫೀಸ್ಗೆ ಹೋಗ್ತಾನ. ಮತ್ತೇನು ಮಾಡ್ತೀರಿ? ಕುಂತು ಹೋಗಿ ಬರ್ರಿ. ಮತ್ತು ಹೋಗಿ ಭೇಟಿಯಾರ ಆಗಿ ಬರ್ರಿ. ಇದು ಅವ್ರ ತಂಗಿ ಮನೆ ಗೊತ್ತದಲ್ಲ ನಿಮಗೆ. ಮತ್ತು ಹೋಗಿ ಬರ್ರಿ. ಏನು ಅಂತ ಸಾದಿ ಅಂತೀರಿ, ಮತ್ತು ಹೋಗಿ ಬರ್ರಿ. ಅದೇ ಅನ್ನತ್ತೀನಿ ನಾನು. ನನಗೆ ಯಾವಾಗ ಹೋಗ್ಲಿ ಅನ್ನಂಗೆ ಆಗ್ಲಕತ್ತದ, ಯಾವಾಗ ನನ್ನ ದೋಸ್ತಿಗೆ ನೋಡ್ತೀನಿ ಅನ್ನಂಗೆ ಆಗ್ಲಕತ್ತದ. ಜೀವಕ್ಕೆ ಸಮಾಧಾನ ಇಲ್ಲ. ಅದಕ್ಕೆ ನಾನು ಹೋಗಿ ಬರ್ತೀನಪ್ಪ, ಹೋಗಿ ಬರ್ತೀನಿ. ಮತ್ತು ಅವನಿಗೆ ಮನೆಗೆ ಬರ್ಲಿಕ್ಕೆ ಹೇಳ್ತೀನಿ ತಗೋ. ಮನೆಗೆ ನಿಮ್ಮ ತಂಗಿ ಬಾ ಅಂದಾಳಪ್ಪ ಅಂಥೇಳಿ ಮನೆಗೆ ಬರ್ಲಿಕ್ಕೆ ಹೇಳ್ತೀನಿ. ಮನೆಗೆ ಬರ್ತಾನೆ. ಅವಾಗೆ ಏನು ಮಾಡಿದ್ರೆ ಆಯಿತು. ಸುಮ್ಮನೆ ಯಾಕೆ, ಈಗ ನಾನು ಹೋಗಿ ಬರ್ತೀನಿ ಇವತ್ತು. ಆಯ್ತು ತಗೋರಿ. ನಾಷ್ಟ ಮಾಡ್ರಿ. ಅಂದ್ರೆ ಪಟ್ನೆ ನಾಷ್ಟ ಮಾಡಿರಿ. ನಾಷ್ಟ ಮಾಡಿ ಹೋಗಿ ಬರ್ರಿ. ಎಲ್ಲರೂ ಕತೆ ಭಾಳ ಇಷ್ಟಪಟ್ಟು ನೋಡ್ಲಾಗತ್ತೀರಿ. ನಮಗದು ಭಾಳ ಖುಷಿ ಆಗ್ಲಾಗತ್ತದ್ರಿ. ನಿಮ್ಮ ಸಪೋರ್ಟು ಯಾವಾಗಲೂ ಹಿಂಗೆ ಇರಲಿ ಅಂಥೇಳಿ ನಾನು ಕೇಳ್ಕೊತೀನಿ. ಆದರೆ ಕೆಲವೊಬ್ಬರು ಕತೆ ನೋಡ್ಲಾಗತ್ತೀರಿ, ಕಂಪ್ಲೀಟಾಗಿ ನೋಡ್ತೀರಿ, ಕತೆ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ಲಾಗತ್ತೀರಿ. ಅದೊಂದು ಬೇಜಾರಾಗ್ಲಾಗತ್ತದ್ರಿ. ಎಷ್ಟು ಜನ ಕತೆ ನೋಡ್ಲಾಗತ್ತೀರಲ್ರಿ, ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರಂದ್ರೆ ನಮಗೂ ಭಾಳ ಖುಷಿ ಆಗ್ತದ್ರಿ. ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂಥೇಳಿ ಕೇಳ್ಕೊತೀನಿ. ಹಾಗೆ ಫಸ್ಟ್ ಟೈಮ್ ಯಾರು ಈ ಕತೆ ನೋಡ್ಲಾಗತ್ತೀರಲ್ರಿ, ಅವರು ಪಾರ್ಟ್ 1 ನಿಂತು ನೋಡ್ರಿ. ಅಂದ್ರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ತದೆ. ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಂಡ್ರಿ ಅಂತಂದ್ರೆ ನಾನು ಯಾವಾಗ ನಿಮ್ಗೆ ಯಾವಾಗ ಕತೆ ಹಾಕಿದ್ರು ಅದು ನಿಮ್ಗೆ ನೋಟಿಫಿಕೇಷನ್ ಬರ್ತದ್ರಿ. ನೀವು ಯಾವಾಗ ಫ್ರೀ ಇರ್ತೀರಲ್ರಿ ಆವಾಗ ಆ ಕತೆನ ನೋಡ್ಬೋದು. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊರಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ರೀ. ಇನ್ನೊಂದು ಏನಪ್ಪ ಅಂತಂದ್ರೆ, ಇಷ್ಟು ದಿನ ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತೇಳಿ ಕೇಳ್ಕೊತೀನಿ ರೀ. ಹೌದ್ರಿ, ನನಗೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಾಗತ್ತದ. ಕತೆ ಎಲ್ಲರೂ ಭಾಳ ಇಷ್ಟಪಡ್ಲಾಗತ್ತೀರಿ, ಇಷ್ಟಪಟ್ಟು ನೋಡ್ಲಾಗತ್ತೀರಿ. ಆದರೆ ಏನು ಮಾಡ್ಲಾಗತ್ತೀರಿ, ಸಬ್ಸ್ಕ್ರೈಬೇ ಮಾಡ್ಕೊಂಡು ನೋಡಲ್ಲೋಗಿರಿ. ಅದೊಂದು ಬೇಜಾರಾಗ್ಲಾಗತ್ತದ. ಇನ್ನೂ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ರಿ, ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದೀರಲ್ರಿ, ಅವರೆಲ್ಲ ಕತೆ ಭಾಳ ಇಷ್ಟಪಟ್ಟು ನೋಡ್ಲಾಗತ್ತೀರಿ. ಅಷ್ಟೇ ಲೈಕು ಕೊಡ್ಲಾಗತ್ತೀರಿ, ಕಮೆಂಟು ಮಾಡ್ಲಾಗತ್ತೀರಿ. ಭಾಳ ಖುಷಿ ಆಗ್ಲಾಗತ್ತದ. ಆದರೆ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ಲಾಗತ್ತೀರಿ. ಅದೊಂದು ಬೇಜಾರದ ರೀ, ಮತ್ತೇನಿಲ್ಲ. ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾರು ಕತೆ ನೋಡ್ಲಾಗತ್ತೀರಿ ಹೊಸದಾಗಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತೇಳಿ ಕೇಳ್ಕೊತೀನಿ ರೀ. ಹಾಗೆ ಕತೆಗೊಂದು ಲೈಕ್ ಕೊಡ್ರಿ. ಕತೆ ನೋಡಿದ್ದಕ್ಕೆ ಧನ್ಯವಾದಗಳು ರೀ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನಲ್ ಮೇಲೆ ಹಿಂಗೆ ಇರಲಿ ಅಂತೇಳಿ ಕೇಳ್ಕೊತೀನಿ. ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.